श्री महागणपतये नमः। श्री गुरुभ्यो नमः। हरि ओम। ओम नमः शिवाय। ओम नमः शिवाय। ओम नमः शिवाय। ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಜೂನ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಜೂನ್ ತಿಂಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 1 ಜೂನ್ 2024 ಕುಜ ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ. 12ನೇ ತಾರೀಕು ಜೂನ್ 2024 ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ಶುಕ್ರ ಅಂದ್ರೆ ಚತುರ್ಥಾಧಿಪತಿ ಮತ್ತೆ ಲಾಭಾಧಿಪತಿ, ವ್ಯಯಸ್ಥಾನದಲ್ಲಿ ಸಂಚಾರ. ಚತುರ್ಥಾಧಿಪತಿ ಅಂದಾಗ ನೀವು ಸುಖ ಯಾವ್ದ್ರಲ್ಲಿ ಪಡೆಯಕ್ಕೆ ಇಷ್ಟಪಡ್ತೀರಿ? ವಾಹನಗಳನ್ನ ಡ್ರೈವ್ ಮಾಡೋದಕ್ಕೆ ಸುಖ ಅನುಭವಿಸಕ್ಕೆ ಇಷ್ಟಪಡ್ತೀರಿ. ಲಾಂಗ್ ಡ್ರೈವ್ ಹೋಗೋದು. ವಿದ್ಯಾರ್ಥಿಗಳು ಎಜುಕೇಶನ್ ಎಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಕೆಲವರು ವಿದೇಶದಲ್ಲಿ ನಾನು ಓದಬೇಕು ಗುರುಜಿ, MS ಮಾಡಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು. ಆಗತ್ತಾ? ಖಂಡಿತ ಆಗ್ಬರುತ್ತೆ. ಯಾಕಂದ್ರೆ 4ನೇ ಮನೆ ಅಧಿಪತಿ ವಿದ್ಯಾಧಿಪತಿ ವ್ಯಯಸ್ಥಾನದಲ್ಲಿ ಅಂದ್ರೆ ದ್ವಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿದೇಶದಲ್ಲಿ ನೀವು ಮನೆ ಕೊಂಡ್ಕೊಳ್ಳುವಂಥದ್ದು, ಫಾರಿನರ್ಸ್ ಇಂದ ನಿಮ್ಗೆ ಅನುಕೂಲಗಳಾಗುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡುವಂಥದ್ದು, ನಿಮ್ಮ ವಾಹನಗಳಿಂದ ವಿದೇಶ ಪ್ರಯಾಣ, ಪುಣ್ಯಕ್ಷೇತ್ರಗಳಲ್ಲೂ ಕೂಡ ನೀವು ಮನೆಯನ್ನ ಕೊಂಡ್ಕೊಳ್ಳೋದು, ಹಾಸ್ಪಿಟಲ್ಗಳನ್ನ ಕಟ್ಸುವಂಥದ್ದು, ಈ ತರ ಶುಭ ಕಾರ್ಯಗಳನ್ನ ಕರ್ಕಾಟಕ ರಾಶಿಯವರು ಮಾಡ್ತೀರಾ. ಇನ್ನು ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ ಯಾವುದರಲ್ಲಿ ಲಾಭ, ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ? ನಿಮಗೆ ದುಡ್ಡು ಬರ್ಬೇಕಾದ್ರೆ ಯಾವ್ದ್ರಿಂದ? ಫಾರಿನಿಂದನೇ ದುಡ್ಡು ಬರಬೇಕು, ಅಲ್ಲೇ ಹಣವನ್ನ ಖರ್ಚು ಮಾಡುವಂಥದ್ದು. ಲಾಭಾಧಿಪತಿ ಲಾಭಸ್ಥಾನ ಅಂತೀವಿ. ಸ್ನೇಹಿತರಿಗೋಸ್ಕರ ಖರ್ಚು ಮಾಡ್ತೀರಿ, ಸೋಷಿಯಲ್ ಆಕ್ಟಿವಿಟೀಸ್ಗೋಸ್ಕರ ಖರ್ಚು ಮಾಡ್ತೀರಿ, ನಿಮ್ಮ ಬೆಡ್ ಕಂಫರ್ಟ್ಗೆ ಉಲ್ಲಾಸ ಪಡೆಯೋದಕ್ಕೋಸ್ಕರ, ದಾಂಪತ್ಯ ಸುಖವನ್ನ ಪಡೆಯೋದಕ್ಕೋಸ್ಕರ ಹಣವನ್ನ ಖರ್ಚು ಮಾಡ್ತೀರಿ. ಶುಕ್ರ ಈ ರೀತಿ ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ. ಶುಕ್ರ ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದಲ್ಲಿ ಉನ್ನತವಾದ ಸ್ಥಾನಮಾನ ಮತ್ತೆ ಅನಾವಶ್ಯಕ ಖರ್ಚು ಕೂಡ ಇರುತ್ತೆ. ಚಿನ್ನದಿಂದ ಲಾಭ, ವಾಹನ ಸಂಗ್ರಹಣೆ. ನೀವು ವಿದೇಶದಲ್ಲಿದ್ರೆ ವಿದೇಶದಲ್ಲೇ ಕಾರ್ ತಗೊಂತೀರಾ, ನೀವು ವಿದೇಶದಲ್ಲಿದ್ರೆ ವಿದೇಶದಲ್ಲೇ ಮನೆ ತಗೊಂತೀರಾ. ಕೆಲವರು ಧನ ಹೂಡಿಕೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭವನ್ನ ಮಾಡ್ತೀರಿ. ನಿಮ್ಮ ಸಂಗಾತಿ, ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು, ಎಚ್ಚರಿಕೆಯಿಂದ ನೋಡ್ಕೊಂತೀರಾ. ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತೀರಿ. ಗುಪ್ತವಾಗಿ ಉಲ್ಲಾಸ ಪಡೆಯಲು ಪ್ರಯತ್ನವನ್ನ ಮಾಡ್ತೀರಿ. ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳು ಖರೀದಿ ಮಾಡೋದಕ್ಕೋಸ್ಕರ ಹಣವನ್ನ ಖರ್ಚು ಮಾಡ್ತೀರಿ. ಲಕ್ಸುರಿ, ಬೆಡ್ ಕಂಫರ್ಟ್, ಫಾರಿನ್ ಲ್ಯಾಂಡ್ ಅಲ್ಲಿ ಟ್ರಾವೆಲ್ ಮಾಡೋದು, ಫಾರಿನ್ ಟ್ರಾವೆಲ್ ಮಾಡೋದ್ರಲ್ಲಿ ಸುಖ ಪಡೋದು. ಕೆಲವೆಲ್ಲ ಇಂಟರ್ನ್ಯಾಷನಲ್ ಟೂರ್ ಮಾಡಕ್ಕೆ ಇಷ್ಟಪಡ್ತೀರಿ. ಅಂತ ಯೋಗಗಳೆಲ್ಲ ಕರ್ಕಾಟಕ ರಾಶಿಯವರಿಗೆ ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ. ನಾನು ಹೇಳಿದೆ, ಕುಜ 1ನೇ ತಾರೀಕು ಜೂನ್ 2024 10ನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ. ಅವಾಗ ಏನ್ ತೊಂದರೆ ಆಗುತ್ತೆ? ಅನಾರೋಗ್ಯ ಉಂಟಾಗ್ಬೋದು, ವೃತ್ತಿಯಲ್ಲಿ ಆತಂಕ, ಕಾನೂನು ರೀತಿ ಅಥವಾ ಕಾನೂನು ರಹಿತವಾಗಿ ನಿಮ್ಮ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ವ್ಯಾಧಿಗಳಿಂದ ಅಪಾಯ ಆಗುತ್ತೆ. ಸರಿಯಾದ ವೃತ್ತಿಯನ್ನ ಮಾಡೋದಕ್ಕೆ ಅಡೆತಡೆಗಳು ಉಂಟಾಗುತ್ತೆ. ಶಾರೀರಿಕವಾಗಿ ಶ್ರಮವನ್ನ ಪಡಿತೀರಿ ಅಥವಾ ಇತರರಿಂದ ನೀವು ಮೋಸಕ್ಕೆ ಒಳಗಾಗುವ ಸಾಧ್ಯತೆಗಳಿರುತ್ತೆ. ಕರ್ಕಾಟಕ ರಾಶಿಯವರು ಜಾಗ್ರತೆಯನ್ನ ವಹಿಸಿ. ಇನ್ನು ಸೂರ್ಯ ಕೂಡ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ವೃತ್ತಿಯಲ್ಲಿ ಹಿಂಬಡ್ತಿ ಆಗ್ಬೋದು. ಇದೆಲ್ಲ ಗೋಚಾರ ಫಲಗಳಾಗಿರುತ್ತೆ. ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಬೇಕು. ಈ ಗೋಚಾರ ಫಲ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ ವೀಕ್ಷಣೆ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ಹೇಳ್ತೀನಿ. ಕೆಲವರು ಶಿಕ್ಷೆ ಅನುಭವಿಸುವ ಸಂಭವ,
ಆಪಾದನೆಗೆ ಒಳಗಾಗುವ ಸಾಧ್ಯತೆ, ತಿರುಗಾಟ, ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಎಡಗಣ್ಣು ಅಥವಾ ಬಲಗಣ್ಣಿಗೆ, ಸ್ತ್ರೀಯರಾದರೆ ಎಡಗಣ್ಣಿಗೆ ತೊಂದರೆ, ಪುರುಷರಾದರೆ ಬಲಗಣ್ಣಿಗೆ ತೊಂದರೆ ಅಥವಾ ಅಪಮಾನವಾದಂತಹ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಕುಜನು ಕೂಡ ಶುಭಫಲ ಕೊಡಲ್ಲ. ಬುಧ ಕೂಡ ವ್ಯಯಸ್ಥಾನ. ನಿಮ್ಮ ವಿವಾಹ ಆಗ್ಬಿಟ್ಟಿದ್ರೆ ತಪ್ಪಾದ ತಿಳುವಳಿಕೆ ನಿಮ್ಮ ಸಂಗಾತಿಯ ಮೇಲೆ, ಏನೋ ಡೌಟು, ಅನುಮಾನ, ಇದರಿಂದ ಏನಾಗುತ್ತೆ, ಸಂಸಾರ ಜೀವನ ಸಂಬಂಧ ಅನ್ನೋದು ಕೆಡುತ್ತೆ. ಹುಷಾರು. ಕಾಲಿಗೆ ಗಾಯ ಆಗ್ಬೋದು, ನರಗಳ ದೌರ್ಬಲ್ಯ ಉಂಟಾಗ್ಬೋದು, ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಯಾರು ಕೂಡ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕು ಅಂದ್ರೆ ಈ ತಿಂಗಳಲ್ಲಿ ಮಾಡ್ಬಿಡಿ, ಟೈಮ್ ಚೆನ್ನಾಗಿರಲ್ಲ. ಕಾಮಿಡಿ ಆಕ್ಟರ್ಗಳಿಗೂ ಟೈಮ್ ಚೆನ್ನಾಗಿರಲ್ಲ, ಲಾಯರ್ಗಳಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ, ನಿಮ್ಮ ಸೋದರ ಮಾವನಿಗೂ ಕೂಡ ಟೈಮು ಚೆನ್ನಾಗಿಲ್ಲ ಕರ್ಕಾಟಕ ರಾಶಿ ಜಾತಕರಿಗೆ. ಅದಕ್ಕೆ ಈ ತಿಂಗಳು ಸ್ವಲ್ಪ ಎಚ್ಚರವಾಗಿರ್ಬೇಕು. ಶುಕ್ರ ಒಬ್ಬನ್ ಬಿಟ್ರೆ, ಮತ್ತೆ ಗುರುಬಲ ಇದೆ, ಅದು ಕೂಡ ಒಳ್ಳೆ ಫಲ. ನಿಮಗೆ ಗುರುವಿನಿಂದ ಶುಭ ಫಲ, ಕುಜನಿಂದ ಶುಭ ಫಲ ಇಲ್ಲ, ಶುಕ್ರನಿಂದ ಮಾತ್ರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ದ್ವಿತೀಯಾಧಿಪತಿಯಾದಂಥ ಸೂರ್ಯ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಸಂಪಾದಿತ ಮಾಡಿದೆಲ್ಲ ಹಣ ವ್ಯಯವಾ ಖರ್ಚಾಗುತ್ತೆ. ಯಾವುದಕ್ಕೆ? ಆರೋಗ್ಯಕ್ಕೆ. ಅದಕ್ಕೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕು. ಸಂಪಾದಿಸಿದಂಥ ಹಣವೆಲ್ಲ ವ್ಯರ್ಥವಾಗಿ ವೇಸ್ಟ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಕುಟುಂಬದಿಂದ ದೂರ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಎಚ್ಚರ. ಕಟಕ ರಾಶಿ ಜೂನ್ 2024 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪರಿಹಾರ ಏನ್ ಮಾಡ್ಕೋಬೇಕು? ಯಾವ ಗ್ರಹಗಳು ಬಲ ಇಲ್ಲ ಈ ತಿಂಗಳು, ಬರೀ ಗುರುಬಲ ಅಂತೂ ಇದೆ, ಅದ್ರ ಜೊತೆಗೆ ಶುಕ್ರ ಬಲ ಕೂಡ ಇದೆ. ಇನ್ನೆಲ್ಲ ಯಾವ ಗ್ರಹಗಳು ಕೂಡ ಶುಭ ಫಲ ಕೊಡ್ತಾ ಇಲ್ಲ. ಅದಕ್ಕೆ ಸಾಧು ಸಂತರಿಗೆ ಪಾದರಕ್ಷೆ ಮತ್ತು ಛತ್ರಿಗಳನ್ನ ದಾನ ಮಾಡಿ ಒಳ್ಳೇದಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ನಮಸ್ಕಾರ.